ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈ ವಿಡಿಯೋ ನೋಡಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅದು ಕಾಲೇಜಲ್ಲಿ ಕೇಳಿ ಇವನ್ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗಿಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರ್ಲಿಲ್ಲ. ಅವನು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಾವು ನಿಮ್ಮ ಮಕ್ಕಳಿಗೆ ಬರಬೇಕು ಯಾರು ಅರೇಂಜ್ ಮಾಡಿದ್ರಿ ಅವಾಗ ನಿಮ್ಮ ಮಕ್ಕಳಿಗೆ ಬರ್ಲಿ. ಒಂದ್ ಕಡೆ RCB ಕಪ್ಪೊಡಿತು ಅನ್ನೋ ಖುಷಿ ಆದ್ರೆ ಇನ್ನೊಂದ್ ಕಡೆ ಈ 11 ಜನ ಪ್ರಾಣ ಕಳ್ಕೊಂಡ್ರು ಅಂತ ದುಃಖ. ಯಾರ್ದಿದ್ ತಪ್ಪು? ಸರ್ಕಾರದ ಇಲ್ಲ ಮ್ಯಾನೇಜ್ಮೆಂಟ್? ಒಂದು ಜನಗಳು ಮಾನವೀಯತೆ ಇಲ್ಲ ಇಲ್ಲಿ ಅಂತ ಅಲ್ಲ, ಎಲ್ಲಿ ನೋಡಿದ್ರು ಎಲ್ಲೇ ಕ್ರೌಡ್ ಸೇರಿದ್ರು ಅಕ್ಕಪಕ್ಕದವ್ರು ಏನಾದ್ರು ಅಂತ ನೋಡಲ್ಲ, ಸುಮ್ಮನೆ ನುಕ್ಕೊಂಡು ಹೋಗ್ತಾ ಇರೋದು. ಅವ್ರಿಗೇನು ತೊಂದರೆ ಆಯ್ತು ಅಲ್ಲ ಗುರು, ಮನುಷ್ಯತ್ವ ಇಲ್ವಾ? 11 ಜನ ಹಾಕೊಂಡು ತುಳಿದಿದ್ದಾರೆ. ಮಾನವೀಯತೆ ಎಲ್ಲಿ ಹೋಗ್ತಿದೆ ಇಲ್ಲಿ? ಒಂದು ಸ್ವಲ್ಪ ಆದ್ರೂ ಮಾನವೀಯತೆ ಇರಬೇಕು. 11 ಜನ ಸತ್ತೋಗಿದ್ದಾರೆ. ಆ್ಯಂಡ್ ಈ ಥರ ಪೇರೆಂಟ್ಸು ತುಂಬ ಜನ ಈ ವಿಡಿಯೋದಲ್ಲಿ ನೋಡ್ಬೋದು. ಒಬ್ಬ ಅಪ್ಪ ತನ್ನ ಮಗನ ಕಳ್ಕೊಂಡು ಎಷ್ಟು ದುಃಖ ಪಡ್ತಿದ್ದಾನೆ ಅಂತ. ಹಂಗೆ ಎಷ್ಟೋ ಪೊಲಿಟಿಷಿಯನ್ ಆಗಲಿ ಮ್ಯಾನೇಜ್ಮೆಂಟ್ ಅವ್ರಿಗಾಗಲಿ ಶಾಪ ಹಾಕಿದ್ದಾನೆ. ಆ ಶಾಪ ತಡ್ದಲ್ಲೇ ಬಿಡಲ್ಲ ನನ್ನ ಮಕ್ಕಳ. ನಿಮಗೆ ಎಲ್ಲ ಯಾರು ತಪ್ಪು ಮಾಡಿದಿರೋ ಬರ್ದಿಟ್ಕೊಳ್ಳಿ. ಆ ಕರ್ಮ ಬಂದು ನಿಮ್ಮನ್ನು ಏನು ಮಾಡುತ್ತೆ ಗೊತ್ತಾಗುತ್ತೆ ನಿಮಗೆ.